ಬ್ರೇಕಿಂಗ್ ನ್ಯೂಸ್ ಇದೆ. ಬೆಳಗಾವಿ ಅಧಿವೇಶನದಲ್ಲಿ ಕನ್ನಡಿಗರ ಮೂಗನ್ನ ಕತ್ತರಿಸ್ತೇವೆ ಅನ್ನುವಂತ ಬಂಡತನದ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬೆಳಗಾವಿ ಅಧಿವೇಶನದಲ್ಲಿ ಕನ್ನಡಿಗರ ಮೂಗನ್ನ ಕತ್ತರಿಸ್ತೇವೆ, ನಾಡದ್ರೋಹಿ ಎಂಎಸ್ ನಿಂದ ಮುಂದುವರೆದಿದೆ ಆಟೋಟೋಪ. ಕರ್ನಾಟಕ ಸರ್ಕಾರದ ಮೂಗನ್ನ ಕಟ್ ಮಾಡಿ ಕೈಗೆ ಕೊಡ್ತೇವೆ. ರಾಮಾಯಣದಲ್ಲಿ ಸುರ್ಪನಖಿಯ ಮೂಗನ್ನ ಕಟ್ ಮಾಡದಂತೆ ಮೂಗನ್ನ ಕಟ್ ಮಾಡ್ತೀವಿ. ವಿಧಾನಸೌಧ ಅಧಿವೇಶನವನ್ನ ಧಿಕ್ಕರಿಸಿ ಮಹಾಮೇಳವನ್ನ ನಡೆಸ್ತೇವೆ. ಮಹಾರಾಷ್ಟ್ರ ಏಕೀಕರಣ ಸಮಿತಿಯ ಮಾಜಿ ಶಾಸಕ ದೀಪಕ್ ದಳವಿ ಪುಂಡಾಟಿಕೆಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಪಾಲಿಕೆ ಸೂಪರ್ ಸೀಡ್ಗೆ ಕಣಿ ಕೇಳ್ತಾ ಇರುವಂತ ಸಿದ್ದರಾಮಯ್ಯ ಸರ್ಕಾರಕ್ಕೆ ಇನ್ನೆಷ್ಟು ಸಾಕ್ಷ್ಯಗಳು ಬೇಕೋ ಗೊತ್ತಾಗ್ತಾ ಇಲ್ಲ. ಒಟ್ಟಾರೆ ಈ ರೀತಿಯಾದಂತಹ ಬಂಡತನದ ಹೇಳಿಕೆಗಳನ್ನ, ಆಟೋಟೋಪದ ಹೇಳಿಕೆಗಳನ್ನ ನಾಡದ್ರೋಹಿ ಎಂಎಸ್ ಕೊಡ್ತಾ ಇದ್ದಾರೆ. ಓಕೆ, ಬಗ್ಗೆ ಮಾತನಾಡೋದಕ್ಕೆ ಕರವೇ ಅಧ್ಯಕ್ಷರಾದಂತಹ ನಾರಾಯಣ ಗೌಡ್ರು ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ನಾರಾಯಣ ಗೌಡ್ರೆ. ನಮಸ್ತೆ. ನಮಸ್ತೆ. ಅಂದ್ರೆ ಎಂಎಸ್ ನ ಮಾಜಿ ಶಾಸಕ ದೀಪಕ್ ದಳವಿ ಒಂದು ರೀತಿ ಇವತ್ತು ಹೇಳಿಕೆ ಕೊಟ್ಟಿದ್ದಾರೆ. ಬೆಳಗಾವಿಯಲ್ಲಿ ಅಧಿವೇಶನ ಮಾಡಿದ್ರೆ ಕನ್ನಡಿಗರ ಮೂಗನ್ನ ಕತ್ತರಿಸ್ತೀವಿ, ಹಾಗೆ ಶೂರ್ಪನಖಿಗೆ ಮೂಗನ್ನ ಕತ್ತರಿಸ್ತಾರಲ್ಲ ರಾಮಾಯಣದಲ್ಲಿ, ಅದೇ ರೀತಿ ಮಾಡ್ತೀವಿ ಅಂತ. ಬಹುಶಃ ಅವನು ಇನ್ನೊಂದು ಜನ್ಮ ಹುಟ್ಟಿ ಬರ್ಬೇಕು ಅಂತ ಹೇಳಿ ಅನ್ಸುತ್ತೆ. ಇನ್ನೊಂದು ಜನ್ಮ ಹುಟ್ಟಿ ಬಂದ್ರೆ ಅವನಿಗೆ ಅದು ಸಾಧ್ಯ ಇಲ್ಲ. ಓಕೆ, ದಳವಾಯಿ ಅವರು ಮಹಾರಾಷ್ಟ್ರದಲ್ಲಿ ಅದನ್ನ ಹೇಳ್ಕೋಬೇಕು ಹೊರತು ಕರ್ನಾಟಕದ ನೆಲದಲ್ಲ. ಕರ್ನಾಟಕದ ನೆಲದಲ್ಲಿ ಇಟ್ಕೊಂಡು ಇವತ್ತು ರಾಜಕಾರಣ ಮಾಡುವಂತ ಮುಟ್ಟಾಳನ್ಗೆ ನಾನು ನೇರವಾಗಿ ಹೇಳ್ತಾ ಇದ್ದೀನಿ, ನೀನು ಹೋಗಿ ಅಲ್ಲಿ ಬೆಳಗಾವಿ ಎಲ್ಲ ಮಹಾರಾಷ್ಟ್ರದಲ್ಲಿ ಒಂದು ಕಾರ್ಪೊರೇಟ್ರು ಆಗಕ್ಕೆ ಒಬ್ಬ ನಗರ ಪಾಲಿಕೆ ಸದಸ್ಯಲ್ಲ, ಗ್ರಾಮ ಪಂಚಾಯತಿ ಸದಸ್ಯ ಆಗಕ್ಕೂ ಯೋಗ್ಯತೆ ಇಲ್ಲ. ಕರ್ನಾಟಕದ ಜನ ಭಾರಿ ಹೃದಯವಂತ ಜನ ಇದ್ದಾರೆ. ಅವರು ಇವತ್ತು ನಿಮ್ಗೆ ಅಷ್ಟು ಅಧಿಕಾರ ಕೊಟ್ಟಿದ್ದಾರೆ. ಕರ್ನಾಟಕದ ಮಣ್ಣಿನ ಋಣ ತೀರಿಸಬೇಕಾದಂತ ಇಂತ ವ್ಯಕ್ತಿಗಳು ಕರ್ನಾಟಕದ ಬಗ್ಗೆ ಇಂತ ಹೇಳಿಕೆಗಳನ್ನ ಕೊಡ್ತಲೇ ಬಂದಿದ್ದಾರೆ. ನಾವು ನೋಡಿದೀವಿ. ಕೈ ಕತ್ತರಿಸ್ತೀವಿ, ಕಾಲ್ ಕತ್ತರಿಸ್ತೀವಿ ಅಂತ ಹೇಳಿ ಹಿಂದೆ ಆರ್ ಪಾಟೀಲ್ ಅನ್ನೋ ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿ ಒಂದು ಹೇಳಿಕೆ ಕೊಟ್ರು. ಇದೇ ತರದ ಇನ್ನು ರಾಮದಾಸ್ ಕದಂ ಅನ್ನೋನು ಅದೇ ತರದ ಹೇಳಿಕೆಯನ್ನ ಕೊಟ್ಟಿದ್ದ. ಅವ್ರು ಯಾರು ಏನೋ ಮಾಡಕ್ ಆಗ್ಲಿಲ್ಲ. ಕರ್ನಾಟಕದ ನೆಲದಲ್ಲಿ ಕನ್ನಡಿಗರ ರೋಮನು ಅಳ್ಳಾಡ್ಸಕ್ ಆಗ್ಲಿಲ್ಲ. ಇವನು ಯಾರು ಈ ದಳವಾಯಿ ಏನ್ ಮಾಡ್ಲಿಕ್ಕೆ ಸಾಧ್ಯ ಆಗತ್ತೆ? ಇವನು ಓಪನ್ ಆಗಿ ನಾವು ಸವಾಲಾಗ್ತೀವಿ. ನೇರವಾಗಿ ಬರ್ಲಿ ನಮ್ಮ ಹತ್ರ, ನೋಡೋಣ ಯಾರು ಮೂಗು ಯಾರು ಕತ್ತರಿಸ್ತಾರೆ ಅನ್ನೋದು ನಾವು ಸವಾಲಾಗಿ ಸ್ವೀಕರಿಸ್ತೀವಿ. ಹಾಗಾಗಿ ಇಂಥ ದುರಾಂಕಾರದ ಹೇಳಿಕೆಗಳನ್ನ ಕೊಡೋದು ಬಿಟ್ಟು ನ್ಯಾಯವಾಗಿ ಕರ್ನಾಟಕದ ನೆಲದಲ್ಲಿ ಬದುಕೋದು ಕಲಿಬೇಕು. ಅದು ಬಿಟ್ಟು ಕನ್ನಡಿಗರನ್ನ ಕೆರಳಿಸೋದು, ಪ್ರಚೋದಿಸೋದು, ಇದನ್ನ ಮಾಡೋದ್ರಿಂದ ಏನು ಪ್ರಯೋಜನ ಇಲ್ಲ. ಕೊನೆ ಯಾವಾಗ ಅಂತ ಈ ತರದ ಇದಕ್ಕೊಂದು ಅಂತ್ಯ ಆಗ್ಬೇಕು. ಅಂತ್ಯ ಆದ್ರೆ ಸರಿ. ನಾವು ಸರ್ಕಾರಕ್ಕೂ ಅದನ್ನೇ ಹೇಳ್ತಾ ಇದೀವಿ. ನಾನು ನಿನ್ನೆ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿದಾಗಲೂ ಹೇಳಿದೀವಿ, ತಕ್ಷಣ ನೀವು ಮಾಡಬೇಕಾದ ಕೆಲಸ ಏನು? ಮಹಾರಾಷ್ಟ್ರ ಏಕೀಕರಣ ಸಮಿತಿಯನ್ನ ರಾಜ್ಯದಲ್ಲಿ ನಿಷೇಧಿಸಿ. ಅವರು ಇಲ್ಲಿ ಒಂದು ಸಂವಿಧಾನಬದ್ಧವಾದ ರಾಜಕಾರಣ ಮಾಡ್ತಾ ಇಲ್ಲ. ಮಹಾರಾಷ್ಟ್ರ ಏಕೀಕರಣದ ಹೆಸರಿನಲ್ಲಿ ಭಯೋತ್ಪಾದನೆಯನ್ನ ಸೃಷ್ಟಿ ಮಾಡ್ತಾ ಇದ್ದಾರೆ. ಕರ್ನಾಟಕದಲ್ಲಿ ಬಂದೂಕ ಇಟ್ಕೊಂಡು ಮೆರವಣಿಗೆಯಲ್ಲಿ ಓಡಾಡೋದು, ಲಾಂಗು ಮಚ್ಚುಗಳು ಇಟ್ಕೊಂಡು ಓಡಾಡೋದು, ಮತ್ತೆ ಶಾಲಾ ಮಕ್ಕಳ ಕೈಗೆ ದೊಣ್ಣೆ ರಾಡ್ಗಳನ್ನ ಕೊಟ್ಟು ಪ್ರದರ್ಶನ ಮಾಡಿಸೋದು, ಇಂಥ ಪ್ರವೃತ್ತಿಯನ್ನ ಒಂದು ರೀತಿಯಲ್ಲಿ ಭಯೋತ್ಪಾದಕರ ನಡೆಯಾಗಿರುತ್ತೋ ಆ ಭಯೋತ್ಪಾದಕರ ನಡೆಯನ್ನ ನಿರಂತರವಾಗಿ ಎಂಎಸ್ ಮುಂದಿಟ್ಕೊಂಡು ಬಂದಿದೆ. ಹಾಗಾಗಿ ಮೊದಲು ಅದನ್ನ ಕರ್ನಾಟಕದಲ್ಲಿ ನಿಷೇಧಿಸಬೇಕು. ಮತ್ತಿಂತ ಗೂಂಡಾಗಳು ಯಾರಿದ್ದಾರೆ, ಇವರು ಪ್ರಚೋದನೆ ಮಾಡ್ತಾರಲ್ಲ, ಈ ಗೂಂಡಾಗಳನ್ನ ಬಂಧಿಸಿ ಗೂಂಡಾ ಕಾಯ್ದೆ ಅಡಿಯಲ್ಲಿ ಜೈಲಿಗೆ ಇಡುವಂತ ಕೆಲಸ ಮಾಡಬೇಕು. ಇಲ್ಲದೆ ಹೋದ್ರೆ ನಮ್ಮಂತ ಸಂಘಟನೆಗಳು ಇವ್ರನ್ನ ಯಾಗ ಬಗ್ಬಡಿಬೇಕೋ ಆಗ ಬಗ್ಬಡಿತೀವಿ. ಅದಕ್ಕಾಗಿ ನಾವು ಕಾಯ್ತಾ ಇದ್ದೀವಿ. ದಿನಗಳಲ್ಲಿ ಯಾವ ರೀತಿಯಾದಂತಹ ತಿರುವನ್ನ ಪಡೆದುಕೊಳ್ಳುತ್ತೆ ಅನ್ನುವಂಥದ್ದನ್ನ. ಧನ್ಯವಾದ ನಾರಾಯಣ ಗೌಡ್ರೆ, ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದಕ್ಕೆ. ಅಕ್ರಮ ಗಣಿಗಾರಿಕೆ ಪ್ರಕರಣದಲ್ಲಿ ಸಿಬಿಐನಿಂದ ಅರೆಸ್ಟ್ ಆಗಿದ್ದ ಮಾಜಿ ಮಂತ್ರಿ ಜನಾರ್ದನ ರೆಡ್ಡಿ ಪ್ರವೇಶವನ್ನ ಮಾಡಿದ್ದಾರೆ. ಕೊನೆಗೂ ತಮ್ಮ ಮೌನವನ್ನು ಮುರಿದಿದ್ದಾರೆ.
ಗಣಿ ಕೇಸಲ್ಲಿ ಸಿಬಿಐ ಅರೆಸ್ಟ್ ಮಾಡಿದ್ದಕ್ಕೆ ಪರೋಕ್ಷವಾಗಿ ಸಿಬಿಐ ಹಾಗೂ ಕಾಂಗ್ರೆಸ್ಗೆ ತಿರುಗೇಟು ಕೊಟ್ಟಿದ್ದಾರೆ. ಸಮಾನ ಹುದ್ದೆ ಸಮಾನ ಪಿಂಚಣಿ ಜಾರಿಗೆ ಆಗ್ರಹಿಸಿ ಪ್ರತಿಭಟನೆ ನಡೆಸುತ್ತಿದ್ದ ನಿವೃತ್ತ ಯೋಧ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಹರಿಯಾಣ ಮೂಲದ ರಾಮ್ ಕಿಶನ್ ಗ್ರೇವಾಲ್ ಆತ್ಮಹತ್ಯೆಗೆ ಶರಣಾದವರು. ಇವರು ಸಮಾನ ಹುದ್ದೆ ಸಮಾನ ಪಿಂಚಣಿಗೆ ಆಗ್ರಹಿಸಿ ದೆಹಲಿಯ ಜಂತರ್ ಮಂತರ್ನಲ್ಲಿ ನಡೆದಿದ್ದ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ರು.